ಯಾಕೆ ಕಾಂಟ್ರವರ್ಸಿ ಅಂದ್ರೆ ದೇವರಾಜೇಗೌಡರಿಗೆ ಇಷ್ಟೊಂದು ಇಷ್ಟನಾ? ಕಡೆ ಕಾಂಗ್ರೆಸ್ ಅವ್ರನ್ನ ಎದುರಾಗಿ ಕೇಳ್ತೀರಿ, ಒಂದ್ ಕಡೆ ಬಿಜೆಪಿಲಿದ್ದು ಬಿಜೆಪಿಯವ್ರನ್ನ ಎದುರಾಗಿ ಕೇಳ್ತೀರಿ. ಅಲ್ಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಪ್ರೀತಮ್ ಗೌಡ್ರು, ನೀವು ನೋಡಿದ್ರೆ ಅವರು ಅಸ್ಲಿ ಬಿಜೆಪಿಯರೇ ಅಲ್ಲ ಅಂತ ಹೇಳ್ತೀರಿ. ಅವರೇ ಹೇಳಿದಾರೆ. ಕೆಲವರು ಬೆರ್ಕೆ ಜನ ಬಿಜೆಪಿ ಅಂತ ಕೂತ್ಕೊಂಡು ಬಿಜೆಪಿ ಶಾಲೆ ಹಾಕೊಂಡು ಹೋಗಿರಂತವ್ರು ಅವರಷ್ಟೇ ಹೇಳಿ, ಅವರೇ ನಿಜವಾದ ಬಿಜೆಪಿ ಏನಲ್ಲ. ಅಲ್ಲ, ನೀವು ನೋಡಿದ್ರೆ ಹಿಂಗಂತೀರಿ, ಮತ್ತೊಂದ್ ಕಡೆ ನಿಮ್ಮ ಪಕ್ಷನೇ ಅವ್ರನ್ನ ಕರ್ಕೊಂಡು ಹೋಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದೆ. ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಪ್ರೀತಮ್ ಗೌಡ್ರು. ಇವತ್ತು ಸ್ಟ್ರಾಂಗ್ ಲೀಡ್ರು ಅಂತ ಕರ್ಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ನೀವು ಅವರೇ ಪಕ್ಷದಲ್ಲಿ ಇಟ್ಕೊಂಡು ಪ್ರೀತಮ್ ಗೌಡ್ರು ವಿರುದ್ಧ ಹೋರಾಟ ಮಾಡಕ್ ಸರ್, ನನಗೆ ಪರಮ ಶತ್ರುವಾಗಿ ನಿಂತಿರೋದು ಪ್ರೀತಮ್ ಗೌಡ. ಅಂಡ್ ಈಗ ನೀವು ಮುಂದೆ ಹೊಣನರಸೀಪುರದಲ್ಲಿ ಮತ್ತೆ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿರೋರು ಬಿಜೆಪಿ ಪಕ್ಷದಿಂದ, ರಾಜ್ಯ ಪ್ರಧಾನ ಕಾರ್ಯದರ್ಶಿನೇ ಎದುರಾಕೊಂಡ್ಬಿಟ್ಟು ಹೆಂಗ್ ಸ್ಪರ್ಧೆ ಮಾಡ್ತೀರಿ? ಸರ್, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಪಕ್ಷದ ತತ್ವ ಸಿದ್ಧಾಂತ ಅಡಿಯಲ್ಲಿ ಬದುಕುವಂತ ಬೇಕು ನಮಗೆ. ಇಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಲಿ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಆಗಲಿ, ಬಿಜೆಪಿನೇ ಅದು. ಬಿಜೆಪಿ ದೊಡ್ಡದ ಹೊರತು ಹುದ್ದೆ ದೊಡ್ಡದಲ್ಲ. ನಾನು 2006ರಲ್ಲಿ ಒಂದು ಆಸ್ತಿ ಕೊಂಡ್ಕೊಂಡಿದ್ದೇನೆ. ನಮ್ಮ ಸರ್ವೆ ನಂಬರಲ್ಲಿ ಲಕ್ಷ್ಮೀಕಾಂತ ಮತ್ತು ಪಾಣಿ ಚೇಂಜ್ ಆಗಿಬಿಟ್ಟಿದೆ. ನನಗೆ ಶಾಕ್ ಆಗೋಯ್ತು. ಅಲ್ಲಿ ಆಗ ಚೆಕ್ ಮಾಡಿದರೆ ಇದು ಸೇಲ್ ಆಗೋಗ್ಬಿಟ್ಟಿದೆ. ಎಲ್ಲ ಇದು ಕೂಡ ನಾನು ಭಯಪಟ್ಟು ಮಾಡಿದ್ದಾರೆ. ಯಾರು? ಇದೇ ಪ್ರೀತಮ್ ಗೌಡ. ಸರ್, ನಾನು ಒಪ್ಪಿಳಿದೆ, ನಾನು ಆಸ್ತಿ ದುಡ್ಡು ಕೊಡು ಅಂತ ಅಂದೆ. ರೆಡಿ ಅಣ್ಣ, ಕಳ್ಸಪ್ಪ, ಟೈಮ್ ಆಯಿತು ಅಂದ. ನಾನು ಭಾಗ ಅಂತ ಕೇಳಿ ಬಂದೆ. ಸತ್ಯ, ಧರ್ಮ, ನ್ಯಾಯನ ನಂಬಿ ಬದುಕ್ತಂತ ನಾನು. ನಿನ್ನ ವಿಜಯಲಕ್ಷ್ಮಿ ಹಿಂದೆ ಬರ್ತಾಯಿತ್ತು. ಈಗ ನೀನು ಗೆಲ್ಲಲ್ಲ, ಸೋಲಿನ ಸರಮಾಲೆ ಒತ್ಕೊಂಡಾಯ್ತು ಅಂತ ನೇರವಾಗಿ ಪ್ರೀತಮ್ ಗೌಡ ಹೇಳ್ಬಂದೆ. ಸರ್ವನಾಶ ಆಯ್ತು ಅಂತ ಹೇಳಿದ್ನಲ್ಲ. 50,000 ಲೀಡಲ್ಲಿ 1 ಓಟ್ ಕಮ್ಮಿ ಯಾರು ಕೂಡ ನಾನು ಗೆಲ್ತೀನಿ ಅಂತ ಹೇಳಿದ್ನಲ್ಲ. ಇದು ನಮ್ಮ ಶಾಪ, ಅದು ಹೋಲಕ್ಕಾಗ ಆಯ್ತು. ನನ್ನ ಜಿಲ್ಲೆಯ ಹೆಮ್ಮೆ ಪುತ್ರ ದೇವೇಗೌಡರು ನನ್ನ ಕರ್ಸ್ಕೋತಾರೆ. ನನ್ನಲ್ಲಿ ಈ ಪಾಪಿಸ್ಟ್ರು ಏನು ಮಾಡ್ತಾ ಇರ್ತಾರೆ, ಪೆನ್ ಡ್ರೈವ್ ವಿಚಾರದಲ್ಲಿ ಏನೇ ಮಾಡ್ತಾರೆ ಎಲ್ಲ ಗೊತ್ತಿರ್ತದೆ ನನಗೆ. ಅಲ್ಲಿ ನಾನು ಕರ್ಸಿರ್ತಾರೆ ಡಿ.ಕೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ಹತ್ರ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರ ಕಣ್ಣಲ್ಲಿ ನೀರು ಹಾಕ್ತಾರೆ. ಬಟ್ ಅದು ನೀವೇನು ಹೇಳಿ ಕೂಡ ನೀವು ಹೇಳ್ಕೊಟ್ಟಾಗ ಮಾಡಲ್ಲ. ಸತ್ಯ ಅದು ರಾಜ್ಯ ಜನತೆ ಮುಂದೆ ತರ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ಸರ್, 4 ಸಲ ರೆಕಾರ್ಡಿಂಗ್ಸ್ ಚೇಂಜ್ ಮಾಡ್ತೀನಿ ನಾನು. ಅವ್ರು ಮಾತಾಡ್ತೀರ ಅಂಥದ್ದನ್ನು ಸ್ವಲ್ಪ ವ್ಯತ್ಯಾಸ ಕಂಡ್ರು ಕೂಡ ನಾನು ಎನ್ಕೌಂಟರ್ ಮಾಡೋದು ಆ ಟೈಮಲ್ಲಿ. ಜನಕ್ಕೆ ಗೊತ್ತಾಗ್ತದೆ, ನಿಮ್ಮ ಹೈಕಮಾಂಡಿಗೆ ಗೊತ್ತಾಗ್ತಾ ಇಲ್ವಾ? ಸರ್, ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಎಷ್ಟು ದಿವಸ ರಾಜಕೀಯದಲ್ಲಿ ಬಿಜೆಪಿ ಉಳಿತಾರೆ ನೋಡ ಬನ್ನಿ. ಅವರು ಪ್ರೀತಮ್ ಗೌಡನ್ನ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿದವರೇ, ಜವಾಬ್ದಾರಿಯಿಂದ ತೆಗೆದವರೇ, ಪ್ರಜ್ವಲ್ ಕುಂತ್ರೆ ಜಾಕು ಪ್ರೀತಮ್ ಗೌಡ ಕುಂತ್ಕೋತಾನೆ. ಆ ಕೆಲಸ ನಾನೇ ಮಾಡಿಸ್ತೀನಿ. ಇವತ್ತು ಪ್ರೀತಮ್ ಗೌಡ ಜೊತೆ ಯಾರಿದ್ದಾರೆ? ಒಂದು 4-5 ಜನ ಪಾಪ ಶಾಲಾ ಕಂಡು ಕುಂತವ್ರೆ. ಅವರಲ್ಲಿ ಇವರೆಲ್ಲ ಎಲ್ಲಿದ್ರೆಲ್ಲ ಕಾಂಗ್ರೆಸ್ ನಿರ್ಧಾರ ಬಂದು ಕುಂತ್ಕೊಳ್ತೀವಿ. ಇವತ್ತಲ್ಲಿ ನಿಜವಾಗಿ ಭಾರತೀಯ ಜನತಾ ಪಕ್ಷದ ಯಾರು ಲೀಡರ್ಗಳವ್ರು ತೋರಿಸಿಲ್ಲ. ಇವತ್ತು ನಿನ್ನ ರಾಜಕೀಯ ಏನಿದೆಯೋ ಅದು ಸಂಪೂರ್ಣ ನಿರ್ನಾಮ ಮಾಡೋದೇ ನನ್ನ ಗುರಿ ಅಂತ ಹೇಳಿ ಶಪಥ ಮಾಡಿ ಬರ್ತೀನಿ ನಾನು. ರೇವಣ್ಣವ್ರಿಗೆ ಶಪಥ ಮಾಡಿದ್ದೆ ನಾನಲ್ಲಿ. ಆ ಶಪಥವನ್ನು ಈಡೇರಿಸಿದ್ದೀನಿ ನಾನಲ್ಲಿ. ಇವತ್ತು ಪ್ರೀತಮ್ ಗೌಡ ಹೇಳ್ತಾ ಇದ್ದೀನಿ, ಆ ಶಪಥವನ್ನು ನಾನು ಈಡೇರಿಸ್ತೀನಿ, ಬಿಡಲ್ಲ ನಾನಲ್ಲಿ. ಭಾವ ಸಂಬಂಧಗಳ ನಡುವೆ ಹೊಣನರಸೀಪುರದಲ್ಲಿ ಹೆಂಗ್ ಟಿಕೆಟ್ ಸಿಗಕ್ಕೆ ಸಾಧ್ಯ ನಿಮಗೆ? ನಾಳೆ ಹೊಣೇಶ್ವರ ಕ್ಷೇತ್ರನ ನಾವು ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ಮೋದಿಜಿಯವರು ಕೋರ್ ಕಮಿಟಿ ಮೇಲ್ಮಟ್ಟಕ್ಕೆ ಮಾಡಿದಾಗ, ಆತನ ಕ್ಷೇತ್ರಕ್ಕೆ ನಮಗೆ ಬಿಜೆಪಿಗೆ ಬೇಕು ಅಂತ ಕೇಳಿದಾಗ ಖಂಡಿತ ದೇವೇಗೌಡರು ಅದನ್ನ ರಾಜ್ಯದ ನಾಯಕರು ದೇವರಾಜೇಗೌಡರು ಕೈ ಹಿಡಿದೋದ್ರು, ರಾಷ್ಟ್ರ ನಾಯಕರು ಕೈ ಹಿಡಿತಾರೆ ಅನ್ನೋ ಧೈರ್ಯ ನಿಮಗೆ? ಸರ್, ರಾಜ್ಯ ನಾಯಕರು ನನ್ನ ಜೊತೆ ಅವರೇ. ವಿಜಯೇಂದ್ರ ನನ್ನ ಜೊತೆ ಚೆನ್ನಾಗಿದ್ದಾರೆ. ಇವತ್ತು ಬಿಜೆಪಿಯಲ್ಲೇ ಆಂತರಿಕವಾಗಿ ನಿಮ್ ಪರವಾಗಿ ಯಾರು ಇಲ್ಲ, ಹೆಂಗೆ? ಬಿಜೆಪಿ ಎಲ್ಲ ಇದ್ದಾರೆ, ಬಿಜೆಪಿ ಎಲ್ಲ ಇದ್ದಾರೆ. ಈ ಬೆರ್ಕೆ ಅಂತ ಬಿಜೆಪಿ ಅವರಲ್ಲ, ಅವ್ರು ಯಾರು ಇಲ್ಲ ನಮ್ಮ ಜೊತೆಯ. ಒರಿಜಿನಲ್ ಬಿಜೆಪಿ ಅವರೇ. ಯಾರೊಬ್ರು ಹೆಣ್ಮಗಳನ್ನ ಕರ್ಕೊಂಡ್ಬಂದು ಬಿಡ್ತಾನೆ. ಆ ಹೆಣ್ಮಗಳು ಏನು ಹೇಳ್ತಾಳೆ ಅಲ್ಲಿ? ಪ್ರೀತಮ್ ಗೌಡ ಆಕಾಶ, ದೇವರಾಜೇಗೌಡ ಭೂಮಿ, ಅವನೆಲ್ಲಿ? ವಲ್ಗರ್ ಲ್ಯಾಂಗ್ವೇಜಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾರಲ್ಲಿ. ಏನು ಹೇಳ್ತಾಳೆ ಅಂತ ಅಂದರೆ, ಅವನ ಅಪ್ಪನಿಗೆ ಹುಟ್ಟಿದ್ರೆ ನನಗೆ ಎಷ್ಟು ಚೆನ್ನಾಗಿ ಗಂಡಂದಿರು ಅನ್ನೋ ಪದನ ಉಪಯೋಗಿಸಿ, ಕೆಟ್ಟ ಪದಗಳು ಉಪಯೋಗಿಸಿ ಪ್ರೂವ್ ಮಾಡಲಿ ಅಲ್ಲಿ, ಆ ಮಗನ ಗಡಿಪಾರು ಮಾಡಲಿ ಅಂತ ಹೇಳ್ತಾಳೆ. ಆಕೆನ ಪ್ರೇರಣೆ ಕೊಟ್ಟು ಕಳ್ಸೋದೇ ಈ ಪ್ರೀತಮ್ ಗೌಡ, ಬೇರೆ ಯಾರು ಅಲ್ಲ. ಕರ್ಸಿ ಮಾತಾಡಿ ಕಳಿಸ್ಕೊಡ್ತಾನೆ. ಇನ್ನು ಸತ್ಯ ಇರಲಿ, ದೇವರಾಜೇಗೌಡರು ಮುಗಿಸ್ಬೇಕು ಅಂತ ಏನೋ ನೀವು ಕೆಡ್ಡ ತೊಗೊಂಡಿದ್ರೆ, ಆ ಕೆಡ್ಡ ತುಂಗನೇ ಬೀಳ್ತಾನೆ. ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು ಘಟನೆ ಆಗ್ತದೆ ನೋಡ್ತಾರೆ. ಮೂರ್ಖರ ಅಂಧ ಅಭಿಮಾನಿಗಳಿದಾರಲ್ಲ, ಪ್ರೀತಮ್ ಗೌಡನ ಅಂಧ ಅಭಿಮಾನಿಗಳು, ನಿಮ್ಮನ್ನು ಒಂದು ಸತ್ಯ ಕೇಳ್ತೀನಿ. ಅಲ್ಲಿ 2.5 ಕೋಟಿ ರೂಪಾಯಿ ದುಡ್ಡನ್ನು ಯಾರ ಹತ್ರ ಹೇಳಿ? ಬಾಬು ಮಂಜೇಗೌಡ ಹತ್ರ ಸಾಲ ತಗೊಂಡಂಥ ವ್ಯಕ್ತಿ ಒಂದು ಟೈಮಲ್ಲಿ ಇವತ್ತು 600-700 ಕೋಟಿ ದುಡ್ಡಿದೆ ಅಂತ ಜನ ಮಾತಾಡ್ಕೊತಾವ್ರಲ್ಲ. ಯಾರಾದರೂ ಒಬ್ಬರು ಕೇಳಿದ್ರೇನಪ್ಪ, ಎಷ್ಟು ಇಲ್ಲಿ ಕನ್ನಡ ಎಲ್ಲಿಂದ ಬಂದು ಕೇಳಿದ್ರೇನಪ್ಪ? ಯಾವ್ದಾರ ಲೇಔಟ್ಗೆ ಹೋದರೆ ಪ್ರೀತಮ್ ಗೌಡರ ಪಾತ್ರ ಇಲ್ಲ ಅಂತ ಯಾರಾದರೂ ಹೇಳ್ತವ್ರೇನಪ್ಪ? ದಯಮಾಡಿ ಹೋಗಿ ಕೇಳೋದು. ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ನಾವಲ್ಲಿ. ತನ್ನ ಚಿಕ್ಕಪ್ಪ ರಾಮೇಗೌಡರ ಹತ್ರಲ್ಲಿ ಎಷ್ಟು ಕೋಟಿ ಕೆಲಸ ಮಾಡಿರೋ ಕೇಳಪ್ಪ. ಬಿಲ್ ಹೆಂಗೆ ಪಾಸಾಗಿದೆ ಚೆಕ್ ಮಾಡ್ರೋ ನಿಮ್ದು ಎಲ್ಲ. ನಿಮ್ಮದು
ಎಷ್ಟು ಜನ ಗುತ್ತಿಗೆದಾರರಿಂದ ಅಕೌಂಟಿಂದ ಯಾರ್ಯಾರ ಅಕೌಂಟ್ ದುಡ್ಡು ಹೋಗಿದೆ ಚೆಕ್ ಮಾಡ್ತಾರಪ್ಪ. ನಿಮ್ಮ ಕಡೆ ಮಾಡ್ಸೋಕ್ಕಾಗಲ್ಲ ಅಲ್ವ, ನಾನೇ ಚೆಕ್ ಮಾಡ್ತೀನಿ ಕಂಡ್ರು, ನಾನೇ ಬಿಡುಗಡೆ ಮಾಡ್ತೀನಿ, ಕೋರ್ಟಿಗೆ ನಾನೇ ಕೊಡ್ತಾ ಇದ್ದೀನಿ. ಈಗ ಸರ್ ಯುದ್ಧ ಆರಂಭ ಆಗಿದೆ.